ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಕ್ಸಾಮ್ ಹತ್ರ ಬರ್ತಾ ಇದೆ, ಇನ್ನು 2 ಡೇಸ್ ಗ್ಯಾಪ್ ಇದೆ ಅಷ್ಟೇ. ಎಲ್ರಿಗೂ ಈ ಪಾರ್ಟ್ ಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸಲ್ಲಿ ಸ್ಕೋರ್ ಮಾಡೋದು ಹೇಗೆ ಸರ್, ಕಷ್ಟ ಆಗ್ತದೆ, ನಮ್ಗೆ ಓದೋಕ್ಕಾಗ್ತಿಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ಸೊ ಅಂಥವ್ರಿಗೆ ಈಸಿ ಆಗಲಿ, ಸ್ಕೋರಿಂಗ್ ಈಸಿ ಆಗಲಿ, 100ಗೆ 100 ಅಂತ ಹೇಳೋಕ್ಕಾಗಲ್ಲ, ಔಟ್ ಆಫ್ ಔಟ್ ಅಂತ ಹೇಳೋಕ್ಕಾಗಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅಟ್ಲೀಸ್ಟ್ ನೀವು 90% ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಆನ್ಸರ್ ಮಾಡೋಕ್ಕೆ ಈಸಿ ಆಗಬೇಕು. ಆ ಥರ ಒಂದು ಸ್ಟ್ರಾಟಜಿನ ನಿಮಗಿಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದನ್ನು ಫಾಲೋ ಮಾಡಿ ಖಂಡಿತ ನೀವು 90% ಆಫ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಇನ್ನು 10% ಏನಾಗುತ್ತೆ, ನಿಮಗೆ ಇಡೀ ಸಿಲೆಬಸನ್ನು ಓದಲೇಬೇಕು. ನೀವೆಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಅಥವಾ ಕಂಪ್ಲೀಟ್ ಕ್ವಶನ್ಸ್ ಎಲ್ಲ ಚಾಪ್ಟರ್ದು ಎಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡಲೇಬೇಕು ಅಂದರೆ ಇಡೀ ಸಿಲೆಬಸನ್ನು ಓದಲೇಬೇಕು. ಅದೇನೂ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ ಸರ್, ನಮಗೆ 1-2 ಕ್ವಶನ್ ಹೋದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸ್ಕೋರ್ ಆದರೆ ಸಾಕು, ನಮಗೆ 60 ಹತ್ತಿರ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಒಂದಷ್ಟು ಕ್ವಶನ್ಸನ್ನ ಅಟೆಂಡ್ ಮಾಡೋಕ್ಕಾದರೆ ಸಾಕು ಅಂತ ಹೇಳೋರು ಈ ಸ್ಕೋರಿಂಗ್ ಸ್ಟ್ರಾಟಜಿನ ನೋಡ್ಕೊಳ್ಳಿ. ಖಂಡಿತ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಒಳ್ಳೆ ಸ್ಕೋರನ್ನು ಮಾಡ್ಬೋದು ನನ್ನ ಪ್ರಕಾರ. ಸೊ ಅದರಲ್ಲಿ ಫಸ್ಟ್ ಒನ್ ಏನು ಅಂದರೆ, ಈ 6 ಮೆಕ್ಯಾನಿಸಮ್ಗಳನ್ನ ಕಲ್ತ್ಕೊಳ್ಳಿ. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ, ಫಸ್ಟು 5 ಮೆಕ್ಯಾನಿಸಮ್ಸ್ ಮಾತ್ರ ಯೂಶಲಿ ಕೇಳ್ತಾಯಿದ್ರು ಇಷ್ಟು ವರ್ಷ, ಹೌದಲ್ವಾ? ಫಾರ್ ಎಕ್ಸಾಂಪಲ್ SN1, SN2 ಮೆಕ್ಯಾನಿಸಮ್ ಇದೆಲ್ಲ ಓದಿರ್ತೀರ. ಮೆಕ್ಯಾನಿಸಮ್ ಆಫ್ ಹೈಡ್ರೇಷನ್ ಆಫ್ ಈಥಿನ್ ಟು ಎಥನಾಲ್, ಎಥನಾಲ್ ಟು ಈಥಿನ್, ಆ್ಯಂಡ್ ಅಡಿಷನ್ ಆಫ್ HCN ಇಂಟು ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್. ಇತ್ತೀಚೆಗೆ ಈ ವರ್ಷ ನಾವು ಮಾಡೆಲ್ ಪೇಪರ್ಸು, ಪ್ರಿಪ್ರೇಟರಿ ಪೇಪರ್ಸ್ ಎಲ್ಲ ನೋಡಿದಾಗ ಈ ಮೆಕ್ಯಾನಿಸಮು ಕೂಡ ಕೇಳ್ತಾ ಇದ್ದಾರೆ, ಪ್ರಿಪ್ರೇಷನ್ ಆಫ್ ಡೈಇಥೈಲ್ ಈಥರ್ ಫ್ರಮ್ ಎಥನಾಲ್. ಸೊ ಒಟ್ಟು 6 ಮೆಕ್ಯಾನಿಸಮ್ಸ್ ಇದೆ. ಈ 6 ಮೆಕ್ಯಾನಿಸಮ್ಸ್ನ ಫಸ್ಟು ನೀಟಾಗಿ ಕಲ್ತ್ಕೊಳ್ಳಿ. ಈ 6 ಮೆಕ್ಯಾನಿಸಮ್ ಕಲ್ತಿದ್ದೀರ ಅಂದರೆ ಖಂಡಿತ ನಿಮಗೆ 2 ಮೆಕ್ಯಾನಿಸಮನ್ನು ಕೇಳ್ತಾರೆ. 3 ಮಾರ್ಕ್ಗೆ 2 ಮೆಕ್ಯಾನಿಸಮ್ಸ್ನ ಕೇಳೋದ್ರಿಂದ ಕೆಲವು ಸಲ 3 ಮೆಕ್ಯಾನಿಸಮ್ಸು ಕೇಳಿರೋದು ಉಂಟು. ಪಾರ್ಟ್ ಬಿ ಇದೆಯಲ್ಲ, ಸೊ ಪಾರ್ಟ್ ಬಿನಲ್ಲಿ ನಿಮಗೆ 1 ಮೆಕ್ಯಾನಿಸಮ್ ಕೇಳಿಬಿಟ್ಟು 2 ಮಾರ್ಕ್ಸ್ಗೆ SN2 ಯಾವುದಾದ್ರು ಕೇಳಿಬಿಟ್ಟು ನಿಮಗೆ ಇನ್ನೊಂದು 2 ಮೆಕ್ಯಾನಿಸಮ್ನ ಪಾರ್ಟ್ ಡಿನಲ್ಲಿ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಆದ್ದರಿಂದ ಈ 6 ಮೆಕ್ಯಾನಿಸಮ್ನ ನೀಟಾಗಿ ಕಲ್ತ್ಕೊಳ್ಳಿ. ಖಂಡಿತ ನಿಮಗೆ 2 ಅಥವಾ ಮಿನಿಮಮ್ 2 ಮೆಕ್ಯಾನಿಸಮ್ ಅಂತ ಬರುತ್ತೆ, 3ನೂ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ನನ್ನ ಚಾನಲ್ಗೆ ಹೋದರೆ ಅಲ್ಲಿ ಪ್ಲೇ ಲಿಸ್ಟ್ ಇದೆ. ಸೊ ಪ್ಲೇ ಲಿಸ್ಟಲ್ಲಿ ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಫಾರ್ 12th ಕೆಮಿಸ್ಟ್ರಿ ಅಂತಿದೆ. ಪ್ಲೇ ಲಿಸ್ಟ್ಗೆ ಹೋಗಿ, ಓಕೆನಪ್ಪ, ಪ್ಲೇ ಲಿಸ್ಟಿಗೆ ಹೋದರೆ ಅಲ್ಲಿ ಒಂದು ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ, ಸ್ಕೋರಿಂಗ್ ಪ್ಯಾಕೇಜ್ ಫಾರ್ 12th ಕೆಮಿಸ್ಟ್ರಿ ಅಂತ. ಆ ಪ್ಯಾಕೇಜಲ್ಲಿ ಹೋದರೆ ನಿಮಗೆ, ಅಥವಾ ಆ ಪ್ಲೇ ಲಿಸ್ಟಿಗೆ ಹೋದರೆ ನೀವು ಈ ಎಲ್ಲ ಮೆಕ್ಯಾನಿಸಮ್ಸ್ದು ವೀಡಿಯೋನ ಹಾಕಿದ್ದೀನಿ ನಾನು, ಓಕೆನಾ? ಎಲ್ಲ ಮೆಕ್ಯಾನಿಸಮ್ಸ್ನ ನೋಡ್ಕೊಳ್ಳಿ, ಖಂಡಿತ ನಿಮಗೆ ಅಲ್ಲಿ ಸ್ಕೋರ್ ಆಗುತ್ತೆ. ಬಟ್ ಇನ್ನೊಂದೇನು ನೆನ್ಪಿಟ್ಕೋಬೇಕು ಅಂದರೆ, ಈ SN1, SN2 ಮೆಕ್ಯಾನಿಸಮ್ ಇದೆಯಲ್ಲ, ಇದನ್ನು ಡೈರೆಕ್ಟಾಗಿ ಅವರು ಎಷ್ಟೋ ಸಲ SN1, SN2 ಅಂತ ಕೇಳಲ್ಲ. SN1 ಮೆಕ್ಯಾನಿಸಮ್ನ ಅವರು ಕನ್ವರ್ಷನ್ ಮೇಲೂ ಕೇಳ್ಬೋದು. ಹೌ ಡು ಯು ಕನ್ವರ್ಟ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಲ್ವಾ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕೇಳ್ಬೋದು, ಓಕೆನಾ? SN2 ಮೆಕ್ಯಾನಿಸಮ್ನ ಹೌ ಡು ಕನ್ವರ್ಟ್ ಕ್ಲೋರೋಮೀಥೇನ್ ಇಂಟು ಮೆಥನಾಲ್ ಅಂತಲೂ ಕೂಡ ಕೇಳ್ಬೋದು. ಅದರಿಂದ ಡೈರೆಕ್ಟಾಗಿ SN1 ಅಂತಲೇ ಕೇಳ್ತಾರೆ, SN2 ಅಂತಲೇ ಕೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಹೆಸರುಗಳನ್ನ ನೆನ್ಪಿಟ್ಕೊಂಡಿರಿ. SN1 ಅಂದರೆ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್, SN2 ಅಂದರೆ ಕ್ಲೋರೋಮೀಥೇನ್ ಟು ಮೆಥನಾಲ್ ಅಂತ ಕೇಳ್ಬೋದು, ಓಕೆನಾ? ಇನ್ನೂ ಕೆಲವು ಸಲ IUPAC ನೇಮ್ ಕೊಟ್ಟು ಕೇಳುವಂಥ ಚಾನ್ಸಸ್ಸು ಇದೆ. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ಗೆ ನೀವು IUPAC ನೇಮನ್ನು ನೆನ್ಪಿಟ್ಕೊಳ್ಳಿ. ಏನಂತ ಬರಿತೀವಿ? 2-ಬ್ರೋಮೋ 2-ಮಿಥೈಲ್ ಪ್ರೋಪೇನ್. ಹಾಗೂ ಕೇಳ್ಬೋದು 2-ಬ್ರೋಮೋ 2-ಮಿಥೈಲ್ ಪ್ರೋಪೇನನ್ನು ಹೇಗೆ ಕನ್ವರ್ಷನ್ ಮಾಡ್ತೀರಾ ಅಂತ. ಸೊ ಇಷ್ಟು ವೇನಲ್ಲಿ ಕೇಳ್ಬೋದು. ಅದರಿಂದ SN1, SN2ನ ನೆನ್ಪಿಟ್ಕೊಳ್ಳಿ. ಇನ್ನು ಇಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ, ಹುಷಾರಾಗಿರಿ. ಹೈಡ್ರೇಷನ್ ಬೇರೆ, ಡಿಹೈಡ್ರೇಷನ್ ಬೇರೆ. ಹೈಡ್ರೇಷನ್ ಅಂದರೆ ಈಥೀನ್ ಟು ಎಥನಾಲ್, ಈಥೀನ್ ಟು CH2 ಡಬಲ್ ಬಾಂಡ್ CH2 ಇರೋದನ್ನ ನೀವು CH3CH2OH ಮಾಡಬೇಕು, ಓಕೆನಾ? ಅದನ್ನು ಉಲ್ಟಾ ಮಾಡಿದ್ರೆ ಏನಾಗುತ್ತೆ? ಎಥನಾಲ್ ಟು ಈಥಿನ್ ಆಗುತ್ತೆ. ಆದ್ದರಿಂದ ಹೈಡ್ರೇಷನ್ ಅಂತ ಕೇಳಿದ್ರೆ ನಿಮಗೆ ಪ್ರಿಪ್ರೇಷನಲ್ಲಿ ಬರುತ್ತೆ, ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸಲ್ಲಿ ಬರುವಂಥ ಮೆಕ್ಯಾನಿಸಮ್ ಇದು, ಅದನ್ನು ಬರೀರಿ. ಡಿಹೈಡ್ರೇಷನ್ ಅಂದರೆ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಬರೋ ಮೆಕ್ಯಾನಿಸಮನ್ನು ಬರೀರಿ. ಇಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡ್ತೀರಾ. ಅವರು ಹೈಡ್ರೇಷನ್ ಕೇಳಿದರೆ ನೀವು ಡೈಹೈಡ್ರೇಷನ್ ಬರೆದಿರ್ತೀರಾ, ಡಿಹೈಡ್ರೇಷನ್ ಕೇಳಿದರೆ ಹೈಡ್ರೇಷನ್ ಬರೆದಿರ್ತೀರಾ. ದಯವಿಟ್ಟು ಅದನ್ನು ನೋಡಿಕೊಂಡು ಬರೀರಿ, ಓಕೆ? ಇವೆರಡನ್ನು ಕಲ್ತ್ಕೊಳ್ಳಿ. ಇವೆರಡು ನಿಮಗೆ ಆಲ್ಕೋಹಾಲ್ ಚಾಪ್ಟರ್ಲಿದೆ, ಓಕೆನಾ? ಫಸ್ಟ್ 2 ಹ್ಯಾಲೋ ಆಲ್ಕಿನ್ ಚಾಪ್ಟರು, ನೆಕ್ಸ್ಟ್ 2 ನಿಮಗೆ ಆಲ್ಕೋಹಾಲ್ ಚಾಪ್ಟರ್ ಸಿಗುತ್ತೆ. ಇದು ಅಷ್ಟೇ, ಮೆಕ್ಯಾನಿಸಮ್ ಆಫ್ ಪ್ರಿಪ್ರೇಷನ್ ಆಫ್ ಡೈಇಥೈಲ್ ಈಥರ್ ಕೂಡ ಆಲ್ಕೋಹಾಲ್, ಫಿನಾಲ್, ಈಥರ್ಸ್, ಓಕೆ? ಸೊ ಈ 3 ಕೂಡ ನಿಮಗೆ ಒಂದೇ ಚಾಪ್ಟರ್ ಸಿಗುತ್ತೆ,
ಓಕೆನಾ. ಹೈಡ್ರೇಷನು, ಡಿಹೈಡ್ರೇಷನು, ಈ ಥರ ಪ್ರಿಪ್ರೇಷನ್ನು ಮೂರು ಕೂಡ ಆಲ್ಕೋಹಾಲ್, ಫಿನಾಲ್, ಈಥರ್ಸ್ ಅಂತ ಸೆಕೆಂಡ್ ಚಾಪ್ಟ್ರಲ್ಲಿ 3 ಮೆಕ್ಯಾನಿಸಮ್ ನಿಮಗೆ ಸಿಗ್ತದೆ. ಕರೆಕ್ಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಆ ಪ್ಲೇ ಲಿಸ್ಟಲ್ಲಿದೆ, ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ರಪ್ಪ. ಓಕೆನಾ. ಇನ್ನೊಂದು ಮೆಕ್ಯಾನಿಸಮ್ ಆಫ್ ಅಡಿಷನ್ ಆಫ್ HCN ಇಂಟು ಆಲ್ಡಿಹೈಡ್ಸ್ ಆರ್ ಕೀಟೋನ್, ಇದು ಕೂಡ ಪ್ಲೇ ಲಿಸ್ಟಲ್ಲಿದೆ, ನೋಡ್ಕೊಳ್ಳಿ. ಇದು ಆಲ್ಡಿಹೈಡ್ಸ್ ಕೀಟೋನ್ಸ್ ಚಾಪ್ಟ್ರಿಂದ ಬರುವಂಥ ಮೆಕ್ಯಾನಿಸಮು. ವೀಡಿಯೋನ ನೀಟಾಗಿ ನೋಡ್ಕೊಳ್ಳಿ. ಈ 6 ಮೆಕ್ಯಾನಿಸಮ್ನ ನೀಟಾಗಿ ಕಲ್ತ್ಕೊಳ್ಳಿ. ಡೆಫಿನೆಟಾಗಿ ನಿಮಗೆ 2 ಅಥವಾ 3 ಮೆಕ್ಯಾನಿಸಮ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಈ ಮೆಕ್ಯಾನಿಸಮ್ ಆಫ್ ಅಡಿಷನ್ ಆಫ್ HCN ವೀಡಿಯೋನ ನೋಡಬೇಕಾದ್ರೆ ನೀವು ಎಲ್ಲ ಕಡೆ ಡಬಲ್ ಆರೋ ಮಾರ್ಕ್ ಹಾಕಬೇಕು. ನಾನು ಎಲ್ಲ ಒಂದು ಕಡೆ ಸಿಂಗಲ್ ಆರೋ ಮಾರ್ಕ್ ಹಾಕ್ಬಿಟ್ಟಿದ್ದೀನಿ, ಎಲ್ಲ ಕಡೆ ಡಬಲ್ ಹಾಕಿದ್ದೀನಿ, ಒಂದು ಕಡೆ ಎಲ್ಲ ಸಿಂಗಲ್ ಆರೋ ಮಾರ್ಕ್ ಇದೆ. ಸೊ ನೀವೆಲ್ಲ ಕಡೆ ರಿವರ್ಸಿಬಲ್ ಆರೋ ಮಾರ್ಕನ್ನು ಹಾಕಬೇಕು ಮೆಕ್ಯಾನಿಸಮ್ ಬರೀಬೇಕಾದ್ರೆ. ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಹಾಗೆ ಡಿಹೈಡ್ರೇಷನಲ್ಲೂ ಕೂಡ ನೀವೆಲ್ಲ ಕಡೆ ರಿವರ್ಸಿಬಲ್ ಆರೋ ಮಾರ್ಕನ್ನು 3 ಸ್ಟೆಪ್ಪಿಗೆ ರಿವರ್ಸಿಬಲ್ ಆರೋ ಮಾರ್ಕನ್ನು ಹಾಕಬೇಕು. ಅಕಸ್ಮಾತ್ ನಾನು ಏನಾದ್ರು ಬಿಟ್ಟಿದ್ರೆ ಆ ವೀಡಿಯೋದಲ್ಲಿ ಹಾಕ್ಕೊಳ್ಳಿ. ಅರ್ಥ ಆಯ್ತೇನ್ರಪ್ಪ? ಇದು ಒಂದು. ಇನ್ನು ನೆಕ್ಸ್ಟು ಆಲ್ ನೇಮಿಂಗ್ ರಿಯಾಕ್ಷನ್ಸ್. ಈಗ ಜಸ್ಟ್ ನಾನು 1 ಮಂತ್ ಬ್ಯಾಕ್ ಈ ವಿಡಿಯೋನ ಮಾಡಿದ್ದೀನಿ, ಕಷ್ಟಪಟ್ಟು ಮಾಡಿದ್ದೀನಿ. 1 ಅವರಲ್ಲಿ ವಿತೌಟ್ ಗ್ಯಾಪು ನಿಮಗೆ ಎಲ್ಲ ನೇಮಿಂಗ್ ರಿಯಾಕ್ಷನನ್ನು ಕೂಡ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 1 ಅವರ್ ಇದೆ, ಆ ವಿಡಿಯೋನ ನೋಡ್ಕೊಳ್ಳಿ. ಅಲ್ಲಿರೋ ರಿಯಾಕ್ಷನ್ಸ್ನ ಹಾಗೇ ಪ್ರಾಕ್ಟೀಸ್ ಮಾಡಿ. ಖಂಡಿತ ನೀವು ಮೆಕ್ಯಾನಿಸಮ್ಸ್ಗಳ ಜೊತೆಗೆ ಈ ನೇಮಿಂಗ್ ರಿಯಾಕ್ಷನ್ನ ಕಲ್ತ್ಕೊಂಡ್ರೆ ಅಂದರೆ ಡೆಫಿನೆಟ್ಟಾಗಿ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಕೋರ್ ಮಾಡೋದು ಭಾಳ ಈಸಿ ಆಗುತ್ತೆ. ಓಕೆನಾ. ಇಡೀ ಚಾಪ್ಟರ್ಗಳೆಲ್ಲನೂ ಚಾಪ್ಟರ್ ವೈಸ್ ಓದೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ರೀತಿನಾದರೂ ಕಲೀರಿ. ಫಸ್ಟ್ ಮೆಕ್ಯಾನಿಸಮ್ಸ್ ಕಲೀರಿ, ಎಲ್ಲ ನೇಮಿಂಗ್ ರಿಯಾಕ್ಷನ್ಸ್ನ ಕಲ್ತ್ಕೊಳ್ಳಿ. ಬಟ್ 2 ರಿಯಾಕ್ಷನಲ್ಲಿ ಬಿಟ್ಟೋಗಿದೆ, ಫ್ರಿಡಲ್ ಕ್ರಾಫ್ಟ್ ಮೆಥಿಲೇಷನ್ ಮತ್ತು ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್. ಆ್ಯಕ್ಚುಲಿ ಅದನ್ನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸಲ್ಲಿ ಹೇಳೋಣ ಅಂತ ಹೇಳಿ ಬಿಟ್ಟಿದ್ದೆ ಅಷ್ಟೇ. ಅದು ನಾನು ಕೆಲವರೆಲ್ಲ ಸರ್ ಫ್ರಿಡಲ್ ಕ್ರಾಫ್ಟ್ ಹೇಳೇ ಇಲ್ವಲ್ಲ ಅಂತಿದ್ರು. ಅದನ್ನು ಎಲೆಕ್ಟ್ರೋಫಿಲಿಕಲ್ ಹೇಳೋಣ ಅಂತ ಹೇಳಿ ಬಿಟ್ಟಿದ್ದೆ ಅಷ್ಟೇ. ಬೇಕಾದ್ರೆ ನೀವು ಅದನ್ನು ಸೇರಿಸ್ಕೋಬೋದು. ಫ್ರಿಡಲ್ ಕ್ರಾಫ್ಟ್, ಅಲ್ಕೈಲೇಷನ್ ಮತ್ತು ಅಸೈಲೇಷನ್ನ ಸೇರಿಸ್ಕೊಳ್ಳಿ ಆಲ್ ನೇಮಿಂಗ್ ರಿಯಾಕ್ಷನ್ಸಲ್ಲಿ. ಅದು ಕೂಡ ನಿಮಗೆ ಸ್ಕೋರ್ ಮಾಡೋಕ್ಕೆ ಭಾಳನೇ ಅನುಕೂಲ ಆಗುತ್ತೆ. 1 ಅವರ್ ಇದೆ, ಸ್ವಲ್ಪ ಬೇಕಾದ್ರೆ ಸ್ಪೀಡನ್ನು ಜಾಸ್ತಿ ಮಾಡಿಕೊಂಡು ನೀವು ಆ ವಿಡಿಯೋನ ನೋಡಿ ಅಲ್ಲಿರೋ ರಿಯಾಕ್ಷನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಸಾಕು. ನೀವು ಡೆಫಿನೆಟ್ಟಾಗಿ ಪದೇ ಪದೇ ಹೇಳ್ತೇನೆ ಸ್ಕೋರ್ ಮಾಡ್ಬೋದು ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದೊಂದು ನೋಡ್ಕೋತೀರಾ. ಅಲ್ಲಿಗೆ ಮೆಕ್ಯಾನಿಸಮ್ ಆಯಿತು, ಎಲ್ಲ ನೇಮಿಂಗ್ ರಿಯಾಕ್ಷನ್ಸ್ ಮಾಡಿದ್ದೀನಿ, ಅದು ಕೂಡ ಪ್ಲೇ ಲಿಸ್ಟಲ್ಲೇ ಇದೆ, ಸ್ಕೋರಿಂಗ್ ಪ್ಯಾಕೇಜಲ್ಲೇ ಇದೆ, ನೋಡ್ಕೊಳ್ಳಿ. ಇದಾದ ಮೇಲೆ ಇವಿಷ್ಟು ಮುಗಿಸಿದ ಮೇಲೆ ನಾನು ಸೊಲ್ಯೂಷನ್ಸ್ ಮಾಡಿದ್ದೀನಿ. ಏನು ಎಲ್ಲ 3 ಮಾಡೆಲ್ ಪೇಪರ್ದು, ಮಾಡೆಲ್ ಪೇಪರ್ 1, 2, 3 ಈ ವರ್ಷ ನಿಮಗೇನು ಬೋರ್ಡಿಂದ ರಿಲೀಸ್ ಮಾಡಿದಾರೋ 2026ಗೆ 3 ಮಾಡೆಲ್ ಪೇಪರ್ ರಿಲೀಸ್ ಮಾಡಿದಾರಲ್ವಪ್ಪ. ಆ 3 ಮಾಡೆಲ್ ಪೇಪರಲ್ಲಿ ಪಾರ್ಟ್ ಡಿ ಕ್ವಶನ್ಸ್ಗೆ ನಾನು ಸೊಲ್ಯೂಷನ್ ಹೇಳ್ಕೊಟ್ಟಿದ್ದೀನಿ. ಪಾರ್ಟ್ ಡಿ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ಗೆ ಸೊಲ್ಯೂಷನ್ಸನ್ನು ಹೇಳ್ಕೊಟ್ಟಿದ್ದೀನಿ. ಆ ಸೊಲ್ಯೂಷನ್ಸನ್ನು ನೋಡ್ಕೊಳ್ಳಿ. 3 ಮಾಡೆಲ್ ಪೇಪರ್ದು ಸೊಲ್ಯೂಷನ್ಸ್ನ ನೋಡ್ಕೊಳ್ಳಿ. ಅಲ್ಲೇ ನಿಮಗೊಂದು ಐಡಿಯಾ ಸಿಗುತ್ತೆ. ನೀವು ಜಸ್ಟ್ ಇವಿಷ್ಟನ್ನು ನೋಡಿಕೊಂಡ್ರೆ ಮೆಕ್ಯಾನಿಸಮ್ಸು, ನೇಮಿಂಗ್ ರಿಯಾಕ್ಷನ್ಸು ಮತ್ತು 3 ಮಾಡೆಲ್ ಪೇಪರ್ದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ಗೆ ಇರುವಂಥ ಸೊಲ್ಯೂಷನ್ಸು ನಾನೇನು ಹೇಳ್ಕೊಟ್ಟಿದ್ದೀನೋ ಇಷ್ಟನ್ನು ನೋಡ್ಕೊಳ್ಳಿ. ಖಂಡಿತ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರುವಂಥ ಆಲ್ಮೋಸ್ಟ್ 90% ಕ್ವಶನ್ಸನ್ನು ನೀವು ಸಾಲ್ವ್ ಮಾಡ್ಬೋದು. ಇಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ. ಇನ್ನು 10% ಏನಾಗುತ್ತೆ ನಿಮಗೆ, ಈಗ ಹ್ಯಾಲೋರಿನ್ಸ್ ಡಸ್ ನಾಟ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವೈ, ಮತ್ತು ಕೆಲವು ಡೆಫಿನೇಷನ್ಸ್ ಬರ್ತವೆ, ಸಿಂಪಲ್ ಡೆಫಿನೇಷನ್ಸು, ಅಸಿಡಿಟಿ ಬರುತ್ತೆ, ಬೇಸಿಕ್ ನೇಚರ್ ಬರುತ್ತೆ, ಅವುಗಳಿಗೆಲ್ಲ ರೀಸನ್ಸ್ ಕೇಳ್ತಿರ್ತಾರೆ. ಬಟ್ ಅದನ್ನೆಲ್ಲ ನೀವು ಆನ್ಸರ್ ಮಾಡಬೇಕು ಅಂದರೆ ಫುಲ್ ಸಿಲೆಬಸ್ ಓದಲೇಬೇಕು. ಬಟ್ ಯಾರಿಗೆ ಸಿಲೆಬಸ್ ಪೂರ್ತಿ ಓದೋಕ್ಕಾಗಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟಿಂಗಿಂದ ಬ್ಯಾಲೆನ್ಸ್ ಇದೆ, ನಮಗೆ ಟೈಮ್ ಕಡಿಮೆ ಇದೆ ಅಂತ ಹೇಳಿದ್ರೆ ಬೆಟರು ನೀವು ಈ ನಾನೇನು ಸ್ಟ್ರಾಟಜಿ ಕೊಟ್ಟಿದ್ದೀನೋ 6 ಮೆಕ್ಯಾನಿಸಮು, ಆಲ್ ನೇಮಿಂಗ್ ರಿಯಾಕ್ಷನ್ಸು ಮತ್ತು 3 ಮಾಡೆಲ್ ಪೇಪರ್ದು ಸೊಲ್ಯೂಷನ್ನು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೊಲ್ಯೂಷನ್ ಇಷ್ಟು ಓದ್ಕೊಂಡ್ರೆ ಖಂಡಿತ ನೀವು 90% ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸನ್ನು ನೀವು ಆನ್ಸರ್ ಮಾಡ್ಬೋದು. ಇದಿಷ್ಟಕ್ಕೂ ನೀವೇನು ಹೊರಗಡೆ ಹುಡುಕೋ ಅವಶ್ಯಕತೆ ಇಲ್ಲ. ನಂದು ಚಾನಲಲ್ಲೇ ಪ್ಲೇ ಲಿಸ್ಟಲ್ಲೇ ಮೆಕ್ಯಾನಿಸಮ್ಸು ಇದೆ, ಆಲ್ ನೇಮಿಂಗ್ ರಿಯಾಕ್ಷನ್ಸು ಇದೆ. ಬಟ್ ಪಾರ್ಟಿ ಕ್ವಶನ್ಸ್ ವೀಡಿಯೋಸ್ ಹಾಕಿದ್ದೀನಿ, ರೀಸೆಂಟಾಗಿ ಹಾಕಿದ್ದೀನಿ, ಅದನ್ನು ಪ್ಲೇ ಲಿಸ್ಟಿಗೆಲ್ಲೂ ಆ್ಯಡ್ ಮಾಡಿಲ್ಲ. ಬೇಕಾದ್ರೆ ಅದನ್ನು ರೀಸೆಂಟಾಗಿ ಹೋದರೆ ನಿಮಗೆ ಇವುದು ಆನ್ಸರ್ಸು ಸಿಗುತ್ತೆ. ನೋಡ್ರಪ್ಪ, ಇಷ್ಟನ್ನು ನೋಡ್ಕೊಳ್ಳಿ. ಹಾಗೆ ಇನ್ನೂ ಒಂದು ನೀವು ಏನು ನೋಡ್ಬೋದು ಅಂದರೆ MCQ ಮಾಡಿದ್ದೀನಿ. 3 ಮಾಡೆಲ್ ಪೇಪರ್ದು MCQ ಕ್ವಶನ್ಸನ್ನು ಮಾಡಿದ್ದೀನಿ. ಓಕೆನಾ, ಸೊಲ್ಯೂಷನ್ಸ್ ಮಾಡಿದ್ದೀನಿ. ಅದರಲ್ಲೂ ಕೂಡ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ ಸಿಗುತ್ತವೆ, ಅದನ್ನು ನೋಡ್ಕೊಳ್ಳಿ. ಸಾಧ್ಯವಾದರೆ ಇಫ್ ಇಟ್ ಈಸ್ ಪಾಸಿಬಲ್ ಬಯೋಮಾಲಿಕ್ಯೂಲ್ ಚಾಪ್ಟ್ರದ್ದು ಕಂಪ್ಲೀಟ್ ಚಾಪ್ಟ್ರನ್ನ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಫ್ ಪಾಸಿಬಲ್ ನಾನು ಹೇಳ್ತಾರೆ, ಇಫ್ ಪಾಸಿಬಲ್ ಆ ಬಯೋಮಾಲಿಕ್ಯೂಲ್ ಚಾಪ್ಟ್ರನ್ನ 3 ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಆವಾಗ ಬಯೋಮಾಲಿಕ್ಯೂಲಿಂದ ಬರೋ ಎಲ್ಲ ಕ್ವಶನ್ಸು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಬಯೋಮಾಲಿಕ್ಯೂಲ್ ಆಗಲ್ಲ ಸರ್ ನಮ್ಗೆ ನೋಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟು ಈ 3ನ್ನ ಫಾಲೋ ಮಾಡಿ, ನೀವು ಖಂಡಿತ ಸ್ಕೋರ್ ಮಾಡ್ಬೋದು.
ಸೊ ಇದು ನನ್ನ ಕಡೆಯಿಂದ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಸ್ಕೋರ್ ಮಾಡೋದಕ್ಕೆ ನನ್ನ ಕಡೆಯಿಂದ ಒಂದಷ್ಟು ಟಿಪ್ಸ್ ಮತ್ತು ಐಡಿಯಾಸ್ನ ಕೊಟ್ಟಿದ್ದೀನಿ. ಸ್ಕೋರ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆಯದಾಗಲಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.